ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ಪುತ್ತೂರು ಹಬ್ಬಕ್ಕೆ ಹೊರಟದ್ದು. ಎಲ್ಲಿರೋದು ಅದು? ಅದಿಲ್ಲಿ ಹಳೆ ಆಫೀಸಿನ ಹತ್ರ ಮೇಲೆ ಹೋದ್ರೆ ಒಂದು ಉಂಟು, ಅಲ್ಲಿ ಕಿಲ್ಲೆ ಮೈದಾನಲ್ಲಿ ಹೇಳಿ. ವೆರಿ ಗುಡ್. ನಾನು ಪುತ್ತೂರು ಹಬ್ಬ ಅಂತ ಮಾತ್ರ ಹೇಳಿದ್ದು. ಅವನಿಗೆ ಎಲ್ಲಿಂದ ಹೇಳಿದ ಅಂದಾಜಾಗಿದೆ. ಬಹುಶಃ ಹಲಸು ಹಣ್ಣು ಮೇಳಕ್ಕೆ ಹೋದ ನೆನಪೋ ಏನೋ. ಇಲ್ಲಿದ್ದಾಳೆ ನೋಡಿ. ನಿಮಗೆ ಗೊತ್ತಾ, ಪುಟ್ಟಕ್ಕನ ಮುಖದಲ್ಲಿ ಬೊಟ್ಟು ನೋಡಿ, ನನ್ನ ಮುಖದಲ್ಲಿ ಬೊಟ್ಟು ನೋಡಿ, ಭಾರ್ಗವನ ಮುಖದಲ್ಲಿ ಬೊಟ್ಟು ಕಾಣ್ತದ? ಸರಿ, ಎಸ್. ನಮ್ಮ 3 ಜನರ ಮುಖದಲ್ಲಿ ಒಂದೇ ಥರದ ಬೊಟ್ಟು. ಇಲ್ಲಿ ನೋಡು ಮಗಳು. ಜಿ 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 ಎಲ್ಲಿಗೆ ಹೋಗೋದು? ಅವಳು ಅಜ್ಜಿ ಮನೆಗೆ ಹೋಗುವ ಅಂತ ಅವಳ ದಾಗದಿಂದ ಜಪ್ಪ. ಇಲ್ಲಿ ನೋಡಿ ಹಾಲುಂಟು. ಹಾಲನ್ನು ಒಂದು ಮನೆಗೆ ಕೊಡ್ಲಿಕ್ಕೆ ಉಂಟು ನಮಗೆ ಯಾವತ್ತು ಸಂಜೆ. ಅಲ್ಲಿಗೆ ಕೊಟ್ಟು ನಾವು ಮತ್ತೆ ಎಲ್ಲಿಗೆ ಹೋಗೋದು? ನನಗೊಂದು ಕೀ ತಗೋ. ಅವನಿಗೊಂದು ಕೀ ಪಂಚಾಗಬೇಕಂತೆ. ಕಿನಿ 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 ಅಂತೇಳಿ ಸಣ್ಣ ಗಂಟೆ, ಅದು ಸೈಕಲಿಂಗ್ ಗಂಟೆ. ಆಯ್ತಾ? ಸೊ ನಾವೀಗ ನಮ್ಮ ಸವಾರಿ ಸ್ಕೂಟಿಯಲ್ಲಿ. ಹಾಗೆ ನಾವೀಗ ಸ್ಕೂಟಿಯಲ್ಲಿ 3 ಜನ ಹೊರಟದ್ದು. ಹಲಸು ಹಬ್ಬ, ಹಲಸು ಹಣ್ಣು ಮಾವು ಮೇಳ ಎಲ್ಲ ಉಂಟಂತೆ. ಅದು ಪುತ್ತೂರು ಹಬ್ಬ. ಆಯಿತು. ಭಾರ್ಗವನಿಗೆ ಇವತ್ತು ಮಳೆ ಲೆಕ್ಕದಲ್ಲಿ ರಜೆ ಶಾಲೆಗೆ. ಆದರೆ ಮಳೆ ಸ್ವಲ್ಪ ರಜೆ ತೆಕ್ಕೊಂಡಿದೆ. ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಅಂತ. ನಾವು ನಿಮಗೆ ಪುತ್ತೂರಿನ ಹಲಸು ಹಬ್ಬದಲ್ಲಿ ಸಿಗ್ತೇವೆ. ಇವರಿಗೆ ಉದಾಸೀನ ಆಗಿದೆ ಅಂತ ಗೊತ್ತಿತ್ತು ನಂಗೆ, ಅದಕ್ಕೆ ಕರ್ಕೊಂಬಂದದ್ದು ಇಲ್ಲಿಗೆ ನಾನು. ಅವಳವಳ ಜಾಗಗಳನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದಾಳೆ. ಶೀತ ಮಳೆ ಇವತ್ತು. ಹೌದು. ದೂರ ಹೋಗ್ಬೋದು, ಹೇಳೋ. ಸೇಳೆ ದೂರ ಹೋಗ್ಬೋದು. ಸೈಡ್ ಮಗ ಇವನು. ಸಣ್ಣ ಮಕ್ಕಳು ಹೋಗುವಾಗ ನಮ್ಮ ಕೈ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಆಗಾಗ ಹೇಳ್ತಾ ಇರಬೇಕಾಗ್ತದೆ ಸೈಡು ಅಂತ ಹೇಳಿ. ಇಲ್ಲದಿದ್ದರೆ ಅವರು ಆ ಕಡೆ ಈ ಕಡೆ ಹೊಂಗಿಕೊಂಡು ಹೋಗುವಾಗ ನಡು ದಾರಿಯಲ್ಲಿರ್ತಾರೆ. ಬೇಗ ಹೋಯ್ಕು. ಅವನು ನೋಡೋದು ನೋಡಿ ಇವಳು ನೋಡ್ತಿದ್ದಾಳೆ. ಆಯಿತಾ? ಇಲ್ಲಿ ಕಿಲ್ಲೆ ಮೈದಾನದಲ್ಲಿ ಇರೋದು ಪುತ್ತೂರು ಹಬ್ಬ. ಜುಲೈ 2, 3, 4, 5. ಸೊ ಒಟ್ಟು 4 ದಿವಸ ಇವತ್ತು ಸೇರಿ. ಎಂತ ಉಂಟು ಅಂತ ಒಳಗೆ ಹೋಗಿ ನೋಡಬೇಕಷ್ಟೆ. ಪ್ರತಿ ಸಲ ಇಂಥದ್ದಕ್ಕೆಲ್ಲ ಹೋಗೋದು ಖರ್ಚು ಮಾಡಲಿಕ್ಕೆ ಅಂತಲೇ ಅಲ್ಲ. ಆಯಿತಾ? ಕೆಲವೊಮ್ಮೆ ನಮಗೆ ಹೊಸ ವಿಷಯ ಗೊತ್ತಾಗ್ತದೆ, ಇಂಥದ್ದು ಉಂಟು ಅಂಥೇಳಿ. ಇನ್ನೊಂದಷ್ಟು ಸಂದರ್ಭದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಗೊತ್ತಾಗ್ತದೆ. ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಹೊರಗಿನ ಅನುಭವ ಸಿಗ್ತದೆ. ಅಂಥ ಸಂದರ್ಭಕ್ಕೆಲ್ಲ ನಾವು ಹೊರಗೆ ಹೋಗಬೇಕಾಗ್ತದೆ. ಖರ್ಚು ಮಾಡಲಿಕ್ಕೆ ಹೋಗೋದು ಅಂತ ಅಲ್ಲ. ಇಲ್ಲಿ ನೋಡಿ, ಪುತ್ತೂರು ಹಬ್ಬ ಕಿಲ್ಲೆ ಮೈದಾನದಲ್ಲಿ ಆಗೋದು. ಎಂಟ್ರಿಗೆ ನೋಡಿ ಸುಮಾರು ಒಂದಷ್ಟು ಮಾವಿನಕಾಯಿ, ಡ್ರ್ಯಾಗನ್ ಫ್ರೂಟ್, ಜೋಳ ಎಲ್ಲ ಉಂಟು. ಎಸ್, ಇಲ್ಲಿ ನೋಡಿ ದ್ವಾರ ಹಾಕಿದ್ದಾರೆ ಪುತ್ತೂರು ಹಬ್ಬ ಅಂಥೇಳಿ. ಎಂಟ್ರೆನ್ಸಿಗೆ ಇಲ್ಲಿ ಹೂವಿನ ಗಿಡ, ಹಣ್ಣಿನ ಗಿಡ, ಬೇರೆ ಬೇರೆ ಗಿಡಗಳೆಲ್ಲ ಉಂಟಾಯ್ತಾ. ನೋಡುವ, ಈ ಸಲ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ನೋಡೋರೆಲ್ಲ ಸಿಕ್ಕಿದ ಅವ್ರ ಜೊತೆ ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ, ನಾಚಿಕೆ ಆಗದಿದ್ದರೆ. ಆಮೇಲೆ ಇಲ್ಲೆಲ್ಲ ವೆಹಿಕಲ್ಸ್ ಇದುಂಟು, ಗೊಬ್ಬರಗಳದ್ದು, ತರಕಾರಿ ಬೀಜದ್ದು ಪ್ರಾಡಕ್ಟ್ಗಳು, ಹೋಮ್ ಪ್ರಾಡಕ್ಟ್ಗಳು ಇಂಥದ್ದೆಲ್ಲ ಉಂಟು. ಹಣ್ಣಿದು ನೋಡಿ, ಇಲ್ಲಿ ಗ್ರೋ ಬ್ಯಾಗ್ಸ್. ನಾವು ನರ್ಸರಿ ಗಿಡಗಳನ್ನೆಲ್ಲ ಮನೆಯಲ್ಲೆಲ್ಲ ಗಿಡಗಳೆಲ್ಲ ಅಂತಾನೆ ನೆಡ್ತೇವೆ, ಅಂಥದ್ದಕ್ಕೆ ಬೇಕಾದ್ದೆಲ್ಲ ಉಂಟು ಉಪಕರಣಗಳೆಲ್ಲ. ಮಳೆಯಿಂದಾಗಿ ಎಲ್ಲ ಕೆಸರಾಗಿದೆ. ಇಲ್ಲೊಂದಷ್ಟು ಹಣ್ಣುಂಟು ನೋಡಿ.
ಇವತ್ತಷ್ಟು ರಶ್ ಇಲ್ಲ, ಬಹುಶಃ ಶುರುವಾದದ್ದಕ್ಕೋ ಏನೋ. ಇಲ್ಲೊಂದು ಹೂಗಳ ಲೋಕ ನೋಡಿ, ಇದೆಲ್ಲ ಕೃಷಿ ಗುಲಾಬಿಗಳು, ಇದೆಲ್ಲ ಒಂದೇ ಜಾತಿ. ಇವಳು ಕೊಯ್ಲಿಕ್ಕೆ ಕೊಟ್ಟಿದ್ದಾಳೆ, ಮೇಲೆ ಕೊಯ್ಯವಲ್ಲಿ ಇಲ್ಲೇ ಕೊಯ್ಬೇಕಂತ ಕೇಳ್ತಿದ್ದಾಳೆ. ಕೊಯ್ದರೆ ಪೈಸೆ ಕೊಡಕ್ಕಾಕು. ಹಾಯ್ ಮಾಡು, ಪುಟ್ಟಕ್ಕೆ ಚಿಕನ್ ಕೊಡು ಅಪ್ಪ ಕೈಲಿ. ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಕೆಮ್ಮಯ್ಯ ಅವರು. ಜೋರ್ ಹೇಳಕ್ಕೋ, ಹೇಳು. ನಿನ್ನ ಹೆಸರು ಹೆಂಗೆ ಹೇಳು. ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಕೆಮ್ಮಯ್ಯ ಅವರು. ಆರ್ಯ ಅಂತ ಏನೋ ಹೆಸರು ಹೇಳಿದರು. ಸಾರಿ, ನನಗೆ ಹೆಸರು ಮರ್ತೋಯ್ತು. ನೀವು ವ್ಲಾಗ್ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಹಾಕಿ ಆಯಿತಾ. ಆಮೇಲೆ ಆ ಹುಡುಗನ ಕೈಯಲ್ಲಿದ್ದ ಬಲೂನ್ ನೋಡಿ ಪುಟ್ಟಕ್ಕ ನನಗೆ ಬಲೂನ್ ಬೇಕು ಅಂತ ಹೇಳ್ತಿದ್ಲು. ಯಾರೊಬ್ಬ ದೊಡ್ಡ ಹುಡುಗ ನನಗೆ ಬೇಡ, ಅವಳಿಗಾಯಿತು ಅಂತ ಪ್ರೀತಿಯಿಂದ ಕೊಟ್ಟು ಹೋದಾಯ್ತಾ. ಅದನ್ನು ನೋಡಿ ನನ್ನ ಮಗ ನನಗೂ ಬೇಕು ಬಲೂನ್ ಅಂತ ನಾನು ಕಳಿಸಿದೆ ಭೀಮಾದವರ ಹತ್ರ. ಭೀಮಾ ಜುವೆಲ್ಲರ್ಸ್ನವರದ್ದೇನೋ ಇತ್ತು ಅಲ್ಲಿ ಒಂದು, ಅವರ ಹತ್ರ ಕಳಿಸಿದೆ. ಹೋಗಿ ನೀನೇ ಕೇಳಿ ತೊಗೊಂಡು ಬಾ ಅಂತ. ಭಾರಿ ಧೈರ್ಯದಲ್ಲಿ ಹೋಗಿ ಒಂದು ತೊಗೊಂಡು ಬಂದ ನೋಡಿ. ಎಂತ ಹೇಳಿದೆ? ಬಾವೆ ಇದು ಗೊತ್ತಾಯ್ತು. ನಾವು ಮುಂಗೆ ಅಂತಲೇ ಹೇಳೋದು. ಅದ್ರದ್ದ ಅದೊಂದು ಕೊಡು, ಒಂದು ಕೊಡು. ಕೈ ತೆಗೆ ಮಗ. ಜ್ಯೂಸ್ ಬೇಡ. ನೀವು ಇಲ್ಲಿಗೆ ಹೋದರೆ ಶ್ರೀಫಲ ಅಂತ ಹೇಳುವ ಐಸ್ ಕ್ರೀಮನ್ನು ಟ್ರೈ ಮಾಡಿ ಆಯಿತಾ. ಭಾರಿ ಒಳ್ಳೆದಿತ್ತದು. ಹಾಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವರ ಮಗಳ ಮೂಲಕ ನಮ್ಮ ಚಾನೆಲ್ ಪರಿಚಯ ಆದಂತೆ. ಭಾರಿ ಖುಷಿ ಆಗ್ತದೆ ಅಂತ ಹೇಳಿದರು. ಸ್ಟಾಲ್ಗಳೆಲ್ಲ ಬರಬೇಕಷ್ಟೆ, ಇವತ್ತು ಶುರು ಆದ ಕಾರಣ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸಂಜೆ ಹೊತ್ತಿಗೆಲ್ಲ ಹೋದರೆ ಭಾರಿ ಒಳ್ಳೆಯದಾಗ್ಬೋದು. ಸುಮಾರಷ್ಟು ಚಾಟ್ಸ್ ಐಟಮ್ಗಳು, ಬೇರೆ ಬೇರೆ ಜ್ಯೂಸ್, ಐಸ್ ಕ್ರೀಮ್ ಇಂಥದ್ದೆಲ್ಲವೂ ಉಂಟು. ಒಮ್ಮೆ ಹೋಗಿ ನೋಡಿಕೊಂಡು ಬರಬಹುದು. ನಾವು ಹೋಗುವಾಗ ಖಾಲಿ ಅನ್ನಿಸಿತು. ಆಮೇಲೆ ಹೊರಗಡೆ ಇಲ್ಲಿ ಮಣ್ಣಿನ ಪಾತ್ರೆಗಳು, ಬೇರೆ ಬೇರೆ ವೆರೈಟಿ ಐಟಮ್ಗಳು ಇಂಥದ್ದೆಲ್ಲ ಇತ್ತಾಯ್ತಾ. ಮಳೆ ನೀರನ್ನು ಸಂಗ್ರಹ ಮಾಡೋದು ಹೇಗೆ ಅಂತ ಹೇಳಿ ಒಂದು ಡೆಮೋ. ಆಮೇಲೆ SRK ಲ್ಯಾಡರ್ಸ್ ಅವರದ್ದು ಒಂದಷ್ಟು ಉಪಕರಣಗಳು, SRK ಲ್ಯಾಡರ್ಸ್ ಮತ್ತು ಅವರ ಇನ್ನಿತರ ಉಪಕರಣಗಳು, SRK ಕಂಪೆನಿದು ಇಂಥದ್ದೇ ಸುಮಾರಷ್ಟೆಲ್ಲ ಉಂಟು. ಒಂದಷ್ಟು ಉಪಯೋಗ ಕೂಡ ಆಗಬಹುದು. ಅಲ್ಲಿಗೆ ಹೋದರೆ ಹೋಗಬಹುದು. ಹೆಚ್ಚೆಂತ ರಶ್ ಇರಲಿಲ್ಲ, ಹಾಗಾಗಿ ನನಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆರಾಮಾಯ್ತಾಯ್ತಾ. ಸುಲಭದಲ್ಲಿ ಎಂತ ತಾಂಟದೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಯಿತು. ಇನ್ನೂ ಸುಮಾರಷ್ಟು ಸ್ಟಾಲ್ಗಳು ಬರಬೇಕಷ್ಟೇ, ಎಲ್ಲ ಖಾಲಿ ಕಾಣ್ತಾ ಉಂಟು. ಸೊ ನಾಳೆ ಆಗುವಾಗ ಬರ್ಬೋದು, ಇವತ್ತು ಶುರು ಆದದ್ದಷ್ಟೇ ಅಲ್ಲ. ಮತ್ತು ಎಂತ ಅಂತ ಹೇಳಿದರೆ ಹೆಚ್ಚು ಜನಸಂದಣಿ ಕೂಡ ಇರಲಿಲ್ಲ. ಇನ್ನು ಮಳೆ ಅಂತ ಹೇಳಿ ಹೊರಗಲಿಕ್ಕೆಲ್ಲರೂ ಉದಾಸೀನ ಮಾಡ್ತಾರೆ. ನಾನು ಹೇಳಿದ್ದೆಲ್ಲ, ಆಗ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದರೆ ನಾನು ವೀಡಿಯೋ ಮಾಡ್ತೇನೆ ಅಂತ ಹೇಳಿ ಕೊಡಿಸುವ. ಇಬ್ಬರು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ಮಾತಾಡಿಸಿದ್ರು. ಅಷ್ಟೇ ಸಿಕ್ಕಿದ್ದ ಅಂತ ಕೇಳಿದರೆ ಅಷ್ಟು ಜನರ ಪ್ರೀತಿಯೇ ತುಂಬ ಸಂತೋಷ. ಯಾರೊಬ್ಬರು ನಮ್ಮನ್ನು ಗುರುತಿಸಿ ಮಾತಾಡ್ತಾರೆ ಅಂತ ಹೇಳುವಾಗ. ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು 7 ರಿಂದ 8 ಜನ ಕೌಂಟ್ ಮಾಡಿದ ಹಾಗೆ. ಮತ್ತು ನಾನು ನೋಡೋದೇ ಇನ್ನೂ ಗೊತ್ತಿಲ್ಲ. ಅವರು ವೀಡಿಯೋ ಎಲ್ಲ ಮಾಡ್ತಾರಲ್ಲ, ಅವರು ಅಂತ ಹೇಳಿ ಅವರವರಷ್ಟಕ್ಕೆ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ. ಅವರ ಜೊತೆ ಒಂದು ಸ್ಮೈಲ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡೆ. ಸೊ ಆಯಿತು. ನಾವಿಂತ ತಿನ್ನಲಿಲ್ಲ. ಮಕ್ಕಳಿಗೆ ಧರ್ಮಕ್ಕೆ 2 ಬುಗ್ಗೆ ಸಿಕ್ಕಿತ್ತು. ಪುಟ್ಟಕ್ಕನಿಗೆ ಒಬ್ಬರು ಕೊಟ್ಟದ್ದು, ಒಂದು ಹುಡುಗ ಕೊಟ್ಟದ್ದು. ಅವಳು ಬೇಕು ಅಂತ ಹೇಳಿದಾಗ ನನಗೆ ಬೇಡ, ಅವಳಿಗೆ ಆಯಿತು ಅಂಥೇಳಿ. ಆ ಒಂದು ಪ್ರೀತಿ ಮಕ್ಕಳದ್ದು ಉಂಟಲ್ಲ, ಎಲ್ಲರೂ ಕೊಡೋದಿಲ್ಲ ಹಾಗೆ. ಖುಷಿ ಆಯಿತು. ಆಮೇಲೆ ಭಾರ್ಗವನಿಗೆ ಅವರೇ ಕೊಟ್ಟದ್ದು, ಭೀಮಾ ಸ್ಕೀಮ್ನವರೇ ಕೊಟ್ಟದ್ದು. ಅವನು ಹೋಗಿ ಕೇಳಿದ್ದು, ನೋಡಿದ್ದೆಲ್ಲ ತಂಗಿ ಎಲ್ಲಿ ಉಂಟು ನನಗೆ ಬೇಕು ಅಂತ ಹೋಗಿ ಕೇಳಿ ಬಾ ಅಂತ ಕಳಿಸಿದ್ದು. ಆಮೇಲೆ ಅದೇ ಶ್ರೀಫಲ ಅಂತ ಒಂದು ಬೊಂಡ ಐಸ್ ಕ್ರೀಮ್ ತಿಂದದ್ದು. ಆಮೇಲೆ ಎಂತ ಭಾರ್ಗವನಿಗೆ ನೋಡಿ ಎಂತ ಕಡಲೆ ಮಗ ಅದು
ಅವನದನ್ನು ಅಳಿಲು ಕಡಲೆ ಅಂತ ಹೇಳೋದು ಅದು ಅಷ್ಟೇ. ಹೋದದ್ದಕ್ಕೆ 120 ರೂಪಾಯಿ ಖರ್ಚು ಮಾಡಿಕೊಂಡು ಬಂದೆವು ಪುತ್ತೂರು ಹಬ್ಬಕ್ಕೆ ಹೋಗಿ. ಈ ಕಡಲೆ ಉಂಟಲ್ಲ ತುಂಬ ಫೇಮಸ್ ಈ ಕಡಲೆ. ಇದು ಹುರಿದದ್ದೀಗ. ಚಾಮಿ ಎಂತ ಮಗ ಈ ಕಡಲೆ? ಅಳಿಲು ಕಡಲೆ. ಅವನು ಸಣ್ಣದಿರ್ಬೇಕಿಂದ್ಲು. ಈ ಕಡಲೆಯನ್ನು ಅಳಿಲು ಕಡಲೆ ಅಂತ ಹೇಳೋದಾಯ್ತಾ. ನಾವು ಸಿಪ್ಪೆ ತೆಗೆದು ತಿನ್ನುವ ಕಡಲೆ ಅಂತ ಹೇಳೋದು, ಇವನು ಅಳಿಲು ಕಡಲೆ ಅಂತ ಹೇಳೋದು. ಒಳಗಿರೋದು ನೆಲ ಕಡಲೆ, ಆದರೆ ಅವನು ಹೇಳೋದು ಎಂತ ಕಡಲೆ ಮಗ? ಹಾಂ, ಅಳಿಲು ಕಡಲೆ. ಅಳಿಲು ಕಡಲೆ. ಗಟ್ಟಿ ಮಕ್ಕಳು ಒಂದೊಂದು ಹೆಸರಿಡುವಾಗ ಅದರ ನಿಜ ಹೆಸರನ್ನು ಹೇಳಿಕೊಟ್ರು ಅದನ್ನು ತೊದಲಿಕೊಂಡು ಹೇಳುವಾಗ ನಮಗೆ ಅದನ್ನು ಎಷ್ಟೋ ಬಾರಿ ತಿದ್ದಲಿಕ್ಕೆ ಮನಸ್ಸಾಗೋದಿಲ್ಲ. ಐತೆ ಬೆಳೀತಾ ಬೆಳೀತಾ ತಿದ್ದಿಕೊಳ್ತಾರೆ ಅಂತ ಹೇಳೋದು ಗೊತ್ತಿರ್ತದೆ ನಮಗೆ ಆ ಹೆಸರುಗಳನ್ನೆಲ್ಲ ನಾಲಿಗೆ ತೆರೆಸುವಾಗ. ಆದರೆ ಈ ಕ್ಷಣಕ್ಕೆ ಅದು ಕೇಳಲಿಕ್ಕೆ ಒಳ್ಳೆ ಕ್ಯೂಟ್ ಆಗಿರ್ತದೆ. ಸೊ ನನ್ನ ಮಗನ ಭಾಷೆಯಲ್ಲಿ ಈ ಕಡಲೆ ಅಳಿಲು ಕಡಲೆ. ಹಾಗೆ ಇವಳದ್ದು ಏನೇನೋ ಹೆಸರೆಲ್ಲ ಇರ್ತದೆ. ಪುಟ್ಟಕ್ಕ ಎಂತ ಕಡಲೆ ಮಗಳಿದು? ಅಳಿಲು ಕಡಲೆ. ಅದು ಕಡಲೆ ಅಷ್ಟೆ. ಅಪ್ಪ ಹಾಂ ಹಾಂ ಹೇಗೆ? ಹಾಂ ಹ್ಞೂ ಹಾಂ ಎಲ್ಲ ಕರೇಲಿ ಮಡಿಗೆ ಬನಾಳಂದ ಆಡ್ಲತ್ತ ಅದೆಲ್ಲ ಈಗ ಕಸ್ತಲತ್ತಲ್ಲ. ಸ್ವಲ್ಪ ಮಳೆ ಬಿಟ್ಟರೆ ಸಾಕು, ನಮ್ಮ ಪಯಣ ಎಲ್ಲ ಅಂಗಳದಲ್ಲಿರ್ತದೆ. ಹಾಂ ಬಾ ಹೋಪ. ಇಷ್ಟು ತೊಂಡೆಕಾಯಿ ಸಿಕ್ಕಿದೆ ಇವತ್ತು. ಬಾ ಹಿಡ್ಕೊ, ಒಟ್ಟಿಗೆ ಒಳಗೆ ತೊಗೊಂಡು ಹೋಗುವ ಅಂತ. ಹಾಂ ಹೋಪ. ಎಲ್ಲಿ ಮಾಡುವುದೀಗ? ನಾವು ಪ್ಲೇಟಿಲ್ಲ, ಪಾಟಿಲಿ ಒಳ್ಳೆ. ಹಾಂ ಪ್ಲೇಟಲ್ಲಿ ಅಂತ ಲೆಕ್ಕ, ಪಾಟಲ್ಲಿ ಅಂತ ಹೇಳಿದ್ರೆ. ಹಾಂ ಅಬ್ಬ ತುಂಬ ಭಾರ ಇದ್ದಲ್ಲ. ಅಬ್ಬಬ್ಬ ತುಂಬ ಭಾರ ಇದ್ದು. ಅಬ್ಬ ಅಬ್ಬಬ್ಬ. ಅದೆಂತ ಕೂಗುದು? ನವಿಲು. ನವಿಲು ನಲಿಲು ಕೂಗುದದ್ದು, ನಲಿಲು. ಅಬ್ಬಾ ತುಂಬ ಭಾರ ಇದ್ದಲ್ಲ. ಪುಟ್ಟಕ್ಕಂಗೆ ಕಾಫಿ ಕುಡ್ದಾಯ್ದಾ? ಎಂತ ಕುಡಿದೆ ಕಾಫಿಗೆ? ತಿಂದಿದ್ಯಾ? ಅದು ಅಂತ ಲೆಕ್ಕ. ಅದೇ ನಾನು ಮಾತ್ರ ಈ ತೊಂಡೆಕಾಯನ್ನು ತಂದಿದ್ರೆ ನನಗೆ ರಪ್ಪ ತಂದತ್ತಿತ್ತು. 2 ಸಲ ಹೋಗಿ ತರ್ಬೋದಿತ್ತು, ಇನ್ನೆರಡು ಸಲ. ಪಾಪ ಅವಳಿಗೆ ಬೇಸರ ಆಗ್ತದೆ ಅಂತ ಮತ್ತೆ ಹಿಡ್ಕೊಂಡೇ ತಂದದ್ದು ನಾನು. ಹಾಕು, ಅವಳ ಜೊತೆ ಹಿಡ್ಕೊಂಡೇ ತಂದದ್ದು. ಹಾಂ ಇಷ್ಟು ಸಿಕ್ಕಿತ್ತು. ನಾಳೆ ಸಾಂಬಾರು ಮಾಡುವ ಅಲ್ಲ ಪಲ್ಯವ? ಪಲಾಯ. ನಾನು ಸೈಕಲ್ ತಲಿಕ್ಕೆ ಬರ್ತೇನೆ ಮಗ ಅಂತ ಹೇಳಿದೆ. ಪಾಪ ಅವನ ಸೈಕಲ್ ತಂದಾಯಿತು. ತಂಗಿಯ ದೂರ ಸ್ಕೇಟಿಂಗ್ ಸೈಕಲನ್ನು ಕೂಡ ಹೊತ್ತುಕೊಂಡು ಬಂದ ಸುಬ್ಬಣ್ಣ. ಬರೀ ಪಾಪದ್ದು. ಓ ಇಂದು ಕತೆ ಹೇಳಿಕ್ಕೆ ನೀನು ಓದಿಸುದು. ಆಯ್ತು ಆತಪ್ಪ, ಕತೆ ಹೇಳಿಕ್ಕೆ ಓದಿಸೋದು. ಹೊಪ್ಪ ಹೊಪ್ಪ ಮೀವಲ್ಲಪ್ಪ ಬೇಡ. ಅದು ನೀನು ಹಿಂಗೆ ಕೂದಪ್ಪಾಗ ಒಳನ್ಯಕ್ಕೆ ಹೋದರೆ ಎಂತ? ಒಳನ್ಯಕ್ಕೆ ಹೋದರೆ ಹಿಂಗೆ ಗುಂಡಿ ಆದರೆ ಬೇಡ ಬೇಡ ಅಪ್ಪ. ಒಂದು ಜೋರು ಮಾಡು ಗೋಪ. ಅಂತಕ ಹಾಗೆಲ್ಲ ಕೂಪಲ್ಲಿಲ್ಲ.